ಮುತ್ತೈದೆಯರು ಆ 5 ಮುತ್ತುಗಳು ಯಾವುವು ಅನ್ನುವಂತಹದ್ದು ಶಾಸ್ತ್ರಗಳು ಏನು ಹೇಳ್ಯಾವ, ಪುರಾಣಿಕರು ಹೇಳಿದ್ದಲ್ಲದು, ಶಾಸ್ತ್ರಗಳು ಹೇಳ್ಯಾವ. ಅದನ್ನು ಇವತ್ತಿನ ಈ ಪ್ರಸಂಗದೊಳಗೆ, ಇವತ್ತಿನ ಈ ಒಂದು ಜನರೇಷನ್ದೊಳಗೆ, ಇವತ್ತಿನ ಈ ಒಂದು ಸ್ತ್ರೀಯರ ಮನೋಭಾವನೆಯನ್ನು ನಾವು ನೋಡ್ಲಿಕ್ಕಾಗಿ ಮುತ್ತೈದೆ ಅನಿಸ್ಕೋಬೇಕಾದ್ರೆ ಅವ್ರಿಗೆ ಹೆಂಗಿರಬೇಕು ಅನ್ನುವಂಥದ್ದನ್ನ ಶಾಸ್ತ್ರಗಳು ಹೇಳಿದ್ದನ್ನು ನಾನು ಇವತ್ತ ದತ್ತಾತ್ರೇಯರ ಅವತಾರ ಆಗಲಿಕ್ಕೆ ಕಾರಣ, ನಾಳೆ ದತ್ತಾತ್ರೇಯರು ಈಗಾದರೂ ಸಹಿತ ಎಲ್ಲೆಲ್ಲಿ ಯಾರ್ಯಾರಿಗೆ ದರ್ಶನ ಕೊಟ್ಟಾರ ಅನ್ನುವಂತಹ ಒಂದು ಕಥೆಯನ್ನು ನಾಳೆ ನಾಡ್ದ 2 ದಿವಸ ಇವತ್ತ ಅವತಾರ ತಗೊಳ್ಳಿಕ್ಕೆ ಕಾರಣ. ಈ ಮುತ್ತೈದೆಯೊಳಗ ಅವ್ರೇನಂತಾರ, 1ನೇ ಮುತ್ತು ಯಾವುದಪ್ಪ? 5 ಮುತ್ತಿನ ಬಗ್ಗೆ ಹೇಳ್ಬೇಕಾಗಿದೆ. 5 ಮುತ್ತುಗಳನ್ನು ಧಾರಣ ಮಾಡಬೇಕು ಭವಿಷ್ಯ. 5 ಮುತ್ತು ಅದ್ರಾಗ 1ನೇ ಮುತ್ತು ಯಾವ್ದಂದ್ರ ಹಣೆಯಲ್ಲಿ ಧರಿಸಿದ ಕೆಂಪಾದ ಕುಂಕುಮ. ಹಣೆಯಲ್ಲಿ ಧರಿಸಿದ ಕೆಂಪಾದ ಕುಂಕುಮ. ಈಗ ಯಾವ ಸೀರೆದ ಆ ಕಲರ್ ಧರಿಸ್ತಾರ, ಅದು ಏನು ಕಾಂಡತು ಕಾಣ್ಲಿಕ್ಕಂದ್ರೆ ಇಲ್ಲ. ಗಂಡನ ಕಣ್ಣು ಚಲೋ ಇದ್ದಾಗ ಕಾಣಬಹುದು, ಮತ್ತೆ ಚಲೋ ಕಣ್ಣಿರ್ಲಿಲ್ಲ ಅಂದ್ರೆ ದುರ್ಬಿನ್ ಹಚ್ಕೊಂಡೆ ನೋಡುದು ಯಾವ. ಆದ್ರ ಅವ್ರೇನಂತಾರ, 1ನೇ ಮುತ್ತು ಯಾವಪ್ಪ? ಮುತ್ತೈದೆಯರು ಇದನ್ನ ಧಾರಣ ಮಾಡ್ಕೋಬೇಕು. ತಾಯಿದ್ರೆ ನಾ ಹೇಳುವುದರಿಂದ ಶಾಸ್ತ್ರಗಳು ಹೇಳಿತು. ಹಣೆಯಲ್ಲಿ ಧರಿಸಿದ ಕೆಂಪಾದ ಕುಂಕುಮ. ನೀವು ಮೊದಲೆಲ್ಲ ವಯಸ್ಸಾದವರು ಇದ್ದಿಲ್ಲ, ಕಿಕ್ಕಿರಿ ಇದ್ದಿದ್ದಿಲ್ಲ. ಅವಾಗ ಮನೆಯಾಗೆ ಕುಂಕುಮ ತಯಾರು ಮಾಡ್ಕೊತಿದ್ರು. ಮನೆಯಾಗೆ ಕುಂಕುಮ ತಯಾರು ಮಾಡ್ಕೊಂಡ ಅಗ್ನಿಯನ್ನು ಮಾಡಿದ್ರೆ ಎದ್ದು ಕಾಣುವಂತ, ಹಣಿ ಒಳಗೆ ಎದ್ದು ಕಾಣುವಂತ ಕುಂಕುಮ ಹಚ್ಕೊಂಡಿದ್ರು. ದುರ್ದೈವ, ಸದ್ಯದ ಒಂದು ಕಾಲಮಾನ ಪರಿಸ್ಥಿತಿ ಬದಲಾಗ್ಯದ. ಇನ್ನಾದ್ರೂ ನಾವು ಬದಲಾಗಲಿಕ್ಕಂದ್ರ ನಮ್ಮ ಜೀವನ ನರಕ ಆಗೋದ್ರಾಗ ಯಾವ ಸಂಶಯನೂ ಇಲ್ಲ. ಕೌಪಾರ ಕುಮಾರಿ ಯಾಕೆ ಹಚ್ಕೋಬೇಕು? ಬೇಕಲ್ಲ, ಇದನ್ನ ಯಾಕೆ ಹಚ್ಕೋಬೇಕು? ಹಚ್ಚುವ ಉದ್ದೇಶ ಏನು ಅಂತಂದ್ರ, ಇದನ್ನು ಹಚ್ಚಿಕೊಳ್ಳುವ ಉದ್ದೇಶ ಅತ್ಯಂತ ವಿಶೇಷದ. ಶಾಸ್ತ್ರ ಹೇಳ್ತದೆ, ಇದನ್ನು ಧರಿಸಿದ ಮುತ್ತೈದೆಯನ್ನು ಪರಪುರುಷ ಒಂದು ವೇಳೆ ಪಾಪ ದೃಷ್ಟಿಯಿಂದ ನೋಡಿದ್ದೇ ಆದರೆ, ಯಾರು ತೋನಲ್ಲ, ಆ ಮುತ್ತೈದೆಯನ್ನ ಯಾರಾದ್ರೂ ಪಾಪ ದೃಷ್ಟಿಯಿಂದ ನೋಡಿದ್ದೇ ಆದರೆ ಅವನು ದಹಿಸಿಯೇ ಹೋಗುವನು, ಸುಟ್ಟೇ ಹೋಗ್ತಾನಂತ. ಅಂತ ಸಾಮರ್ಥ್ಯ ಕುಂಕುಮದಾಗದ. ಮತ್ತೆ ಈಗ ಯಾಕೆ ಹಚ್ಕೋದಿಲ್ಲ ಅಂತಂದ್ರ ದಹಿಸಬಾರ್ದು ಅಂತ ಹಚ್ಕೊಂಡಿದ್ರು. ದಹಿಸಿ ಹೋಗ್ಬಾರ್ದು, ನೋಡಲ್ಲ. ಆದ್ರೆ ಅವ್ರಂತಾರ ಅದನ್ನ ನೋಡಿದ್ರ, ಪಾಪ ದೃಷ್ಟಿಯಿಂದ ನೋಡಿದ್ರ ಆ ಮನುಷ್ಯನೇ ದಹಿಸ. ಅಲ್ಲದೆ ಕಲ್ಪಗಳವರೆಗೆ ಲಕ್ಷ್ಯ ಕೊಡ್ರಿ. ಕಲ್ಪ ಅಂದ್ರೆ ತಾಯಿ ಅಂದ್ರೆ ಏನು ಗೊತ್ತ? ಕಲ್ಪ ಅಂದ್ರೆ ಏನು? ಕಲ್ಪ ಅಂತೇವ್. ಕಲ್ಪ ಅಂದ್ರೆ ಏನು ಅಂದ್ರ 4 ಯುಗಗಳು. ಕಲಿಯುಗ 1,34,000 ಆಯುಷ್ಯನ ಹೊಂದಿದ. ಅದರ ಡಬಲ್ ದ್ವಾಪಾರ, ಅದರ ಡಬಲ್ ತ್ರೈತಾಯುಗ, ಅದರ ಡಬಲ್ ಕೃತಯುಗ. ಎಷ್ಟು ವರ್ಷ ವಿಚಾರ ಮಾಡ್ರಿ. ಇಷ್ಟು 14 ಸರಿ ತಿರುಗಿದಾಗ ಒಂದು ಕಲ್ಪ. 14 ಸರಿ ತಿರುಗಬೇಕು. ಯುಗೇ 28 ಬಿಟ್ಟು 28ನೇ ಕಲಿಯುಗದಲ್ಲಿ ಕಿಟ್ಟಿಗೆ ಮೇಲೆ ನಿಂತಹ ವಿಠಲವ. ಆ ವಿಠಲ ಇದಲ್ಲ 28ನೇ ಕಲಿಯುಗ. ಇದು ಈಗ ನಾವೇನ್ ಕಲಿಯುಗದಾಗ ಇದ್ದೇವಲ್ಲ, ಇದು 28ನೇ ಕಲಿಯುಗ. ಈ ಕಲಿಯುಗದ ಮೇಲೆ ಇಟ್ಟಂಗಿ ಮೇಲೆ ನಿಂತಂತವ್ರು ಯಾರು? ಹಂಗ ಕಲ್ಪಗಳವರೆಗೆ ರವರವ ನರಕ ಭೋಗಿಸುವರು. ಅಂತ ಮುತ್ತೈದೆ ಹಚ್ಕೊಂಡಂತ, ಕೆಂಪು ಕುಂಕುಮ ಹಚ್ಕೊಂಡಂತ ಮುತ್ತೈದೆಯನ್ನು ಪಾಪ ದೃಷ್ಟಿಯಿಂದ ನೋಡಿದ್ರ, ಆಮೇಲೆ ಅವಳು ಸಹ ಪರಪುರುಷನನ್ನು ಪಾಪ ದೃಷ್ಟಿಯಿಂದ ನೋಡಿದರೆ ಅವನಿಗೂ ಅದೇ ಗತಿಯಾಗುವುದು.
ಕುಮಾರ ಕುಮಾರಿ ಕುಮಾರ ಕುಮಾರಿ ಕುಮಾರ ಕುಮಾರಿ ಕುಮಾರ ಕುಮಾರಿ. ಒಂದನೇ ಮುತ್ತು ಬರ್ತಾವಲ್ಲ ಮನೆ ಮೇಲೆ ಅಂದ್ಕೊಳ್ಳುವಂತ. ಎರಡನೇ ಮುತ್ತ ಅಂದ್ರ ಅದು ಮೂಗಿನಲ್ಲಿ ಧರಿಸಿದ ನತ್ತು. ಎರಡನೇ ಮುತ್ತ ಯಾವುದು? ಮೂಗನ್ಯಾಗ ಏನು ಹಾಕತ್ತಾರಲ್ಲ ಮೂಗು ಬಟ್ಟ ನತ್ತ, ಆ ನತ್ತ ಈಗ ಮೂಗು ಚುಚ್ಚುಗೋದು ಬಂದಾಗಿದೆ. ಮೂಗೆ ಚುಚ್ಚುಗೋದಿಲ್ಲ, ಅವೆಲ್ಲ ಇದು ಮಾಡ್ಕೊಂಡು ಹಚ್ಕೊಂಡು ಆಗಿನ ಪುಸ್ತಕ ಹಚ್ಕೊಂಡು ಕಡಿಕೆ ಆಗಿಬಿಟ್ಟು ಆಮೇಲೆ ಬಹಳ ಅಕಸ್ಮಾತ್ ಅದೇ ಹಂಗೆ ಚುಚ್ಚಿಕೊಂಡಿಲ್ಲ ಅಂದ್ರೆ ಯಾಕೆ ಚುಚ್ಚಿಕೊಂಡು ಯಾಕೆ ಕೇಳ್ತಾರೆ. ಏನು ಕೇಳಿದ್ರು ಉತ್ತರ ಹೇಳಲಿಕ್ಕೆ ನಮ್ಮಂತದ್ದು ತಾಕತ್ತು ಇಲ್ಲ. ಅದರ ಇದನ್ನು ತರಿಸೋದ್ರಿಂದ ಏನಾಗ್ತಾ ಅಂದ್ರೆ ಶ್ವಾಸ ಇದ್ದರೆ ಬದುಕು, ಉಸಿರಾಡಿಸಿದ್ರೆ ಬದುಕು ಹೋದ್ರೆ ನಮ್ದು. ನಾವು ಜೀವಂತಿದ್ದೇವೆ ಅನ್ನೋದಕ್ಕೆ ಏನು ಕೊಡ್ತದ? ಉಸಿರಾಡ್ತೇವಂತೆ ಜೀವಂತಿದ್ದೇವೆ. ಉಸಿರು ಬಂದಾತಂದ್ರೆ ಹೇಳಿ 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 ಓದಂತ, ಹೌದಲ್ಲ? ಅದು ನಿಂತರೆ ಸಾವು. ಇದನ್ನು ಧರಿಸಿದ ಮುತ್ತೈದೆಯರು ಅವರ ಮುತ್ತೈದೆಯ ಭಾಗ್ಯ ಅವಳ ಗಂಡನ ಬದುಕಿನಲ್ಲಿ ಅಡಗಿರು. ಅಕ್ಕಿ ಗಂಡ ಬದುಕಿದ ಮಾತ್ರ ಅಕ್ಕಿ ಮುತ್ತೈದೆಯರು. ಈ ನಟ್ಟು ಏನ್ ಮಾಡ್ತಾರಲ್ಲ ಅವನು ರಕ್ಷಣೆ ಮಾಡ್ತಾರೆ, ಗಂಡನ ರಕ್ಷಣೆ ಮಾಡ್ತಾರೆ. ಅದಕ್ಕೆ ಈ ಎರಡನೇದು ನತ್ತನ್ನು ಧರಿಸ್ಬೇಕು, ಕುಂಕುಮ ಹಚ್ಚಬೇಕು. ಮೂರನೇ ಮುದ್ದೆ ಯಾವಪ್ಪ ಅಂದ್ರೆ ಮಂಗಳ ಸೂತ್ರ.